ನಮಸ್ಕಾರ ರೈತ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. 2026ರ ಫಸಲ ಬಿಮಾ ಯೋಜನೆ ಅಡಿಯಲ್ಲಿ ನಮ್ಮ ಕರ್ನಾಟಕದ ರೈತರಿಗೆ ಎಷ್ಟು ಹಣ ಬಿಡುಗಡೆ ಆಯಿತು ಮತ್ತು ದೇಶದಲ್ಲೇ ಅಂದ್ರೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಎಷ್ಟು ಬಿಡುಗಡೆ ಆಯಿತು, ಅದರಲ್ಲಿ ನಮ್ಮ ಕರ್ನಾಟಕದ ರೈತರಿಗೆ ಎಷ್ಟು ಹಣ ಬಂದು ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಯಾವ ಜಿಲ್ಲೆಯ ರೈತರಿಗೆ ಇಂದು ಹಣ ಜಮಾವಾಗ್ತಾ ಇದೆ ಮತ್ತು ಕರ್ನಾಟಕದ ಜಿಲ್ಲೆಯ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ. ಇಂದು ಯಾವ ಜಿಲ್ಲೆಗೆ ಜಮಾ ಆಗ್ತಾ ಇದೆಯೋ ಆ ಒಂದು ಜಿಲ್ಲೆಯ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಮತ್ತು ನಮ್ಮ ಕರ್ನಾಟಕಕ್ಕೆ ಎಷ್ಟು ಹಣ ಬಂದು ತಲುಪಿದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮ್ಮ ಜಿಲ್ಲೆ ಲಿಸ್ಟ್ ಕೂಡ ಇದರಲ್ಲಿ ಇದೆಯಾ ಅಂತ ಕೂಡ ಗೊತ್ತಾಗುತ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ದೇಶ ಮಟ್ಟದ ಅಪ್ಡೇಟ್ ಇದಾಗಿದೆ. ನಮ್ಮ ದೇಶದಲ್ಲಿ ಒಟ್ಟು 3,200 ಕೋಟಿ ಹಣ ಬಿಡುಗಡೆ ಆಗಿದೆ. 30 ಲಕ್ಷ ರೈತರಿಗೆ ನಮ್ಮ ದೇಶದ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆ. 30 ಲಕ್ಷ ರೈತರಿಗೆ 3,200 ಕೋಟಿ ಹಣ ಬಿಡುಗಡೆ ಆಗಿದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ 2026ರ ಬಜೆಟ್ ಮಂಡನೆ ಮಾಡುವಾಗ ಕೇಂದ್ರ ಸರ್ಕಾರದಿಂದ ರೈತರಿಗಂತಲೇ ಮೀಸಲಿಟ್ಟ ಹಣ 12,200 ಕೋಟಿ ಹಣವನ್ನು ರೈತರಿಗೆ ಮೀಸಲಾಗಿ ಇಡಲಾಗಿದೆ. ರೈತರಿಗೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡುವಾಗ 12,200 ಕೋಟಿ ಹಣವನ್ನು ಮೀಸಲಾಗಿ ಇಡಲಾಗಿದೆ. ಸ್ನೇಹಿತರೆ, 2026ರಲ್ಲಿ ಫಸಲ ಬಿಮಾ ಯೋಜನೆ ಹಣವನ್ನು ದೇಶಾದ್ಯಂತ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ 3,200 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ 30 ಲಕ್ಷ ರೈತರಿಗೆ. ನಮ್ಮ ಕರ್ನಾಟಕಕ್ಕೆ ಎಷ್ಟು ಹಣ ಬಂದಿದೆ ಮತ್ತು ಯಾವ ಜಿಲ್ಲೆ ರೈತರಿಗೆ ಎಷ್ಟು ಹಣ ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವಾಗ ಕರ್ನಾಟಕದ ರಾಜ್ಯ ಅಪ್ಡೇಟ್ ನೋಡೋದಾದ್ರೆ ಕರ್ನಾಟಕಕ್ಕೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದು ಕೇಂದ್ರ ಸರ್ಕಾರ. 2026ರ ಫಸಲ ಬಿಮಾ ಯೋಜನೆಯ ಹಣದಲ್ಲಿ 243.52 ಕೋಟಿ ಹಣವನ್ನು ನಮ್ಮ ಕರ್ನಾಟಕಕ್ಕೆ ಬಿಡುಗಡೆ ಮಾಡಲಾಯಿತು. ಹೌದು ಸ್ನೇಹಿತರೆ, ಎಷ್ಟು ಹಣ ಅಂದ್ರೆ 243.52 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಯಿತು. 2.9 ಲಕ್ಷ ರೈತರಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇಲ್ಲಿ ಒಟ್ಟು ಕ್ಲೈಮ್ ನೋಡೋದಾದ್ರೆ ಸ್ನೇಹಿತರೆ 2,094 ಕೋಟಿ ಇದೆ ಮತ್ತು 11.85 ಲಕ್ಷ ರೈತರಿಗೆ ಲಾಭ ಸಿಗ್ತಾ ಇದೆ. ಸ್ನೇಹಿತರೆ, ನಮ್ಮ ದೇಶಾದ್ಯಂತ ನೋಡೋದಾದ್ರೆ 2ನೇ ಸ್ಥಾನ ನಮ್ಮ ಕರ್ನಾಟಕದ್ದು ಇದೆ. ಸ್ನೇಹಿತರೆ, ಈಗ ಜಿಲ್ಲಾವಾರು ನೋಡೋದಾದ್ರೆ ಯಾವ ರೀತಿ ಯಾವ ಜಿಲ್ಲೆಗೆ ಈ ಒಂದು ಹಣವನ್ನು ಜಮಾ ಮಾಡಲಾಗ್ತಾ ಇದೆ ಅಂತ ನೋಡೋದಾದ್ರೆ ಜಿಲ್ಲಾವಾರು ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾವ ಜಿಲ್ಲೆಗೆ ಎಷ್ಟು ಹಣ ಬಿಡುಗಡೆ ಆಯಿತು ಮತ್ತು ಎಷ್ಟು ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲನೇ ಜಿಲ್ಲೆ ಯಾವುದು ಅಂದ್ರೆ ಚಿತ್ರದುರ್ಗ ಜಿಲ್ಲೆ. ಮೊದಲನೇ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ. ಇಲ್ಲಿ ಚಿತ್ರದುರ್ಗ ಜಿಲ್ಲೆಗೆ 559.91 ಕೋಟಿ ಹಣ ಬಿಡುಗಡೆ ಆಗಿದೆ. 1.5 ಲಕ್ಷ ರೈತರಿಗೆ ಜಮಾವಾಗ್ತಾ ಇದೆ. ಮತ್ತು ಕಲಬುರಗಿ ಜಿಲ್ಲೆ ಇದು 320 ಕೋಟಿ ಹಣ ಬಿಡುಗಡೆ ಆಗಿದೆ. 1.2 ಲಕ್ಷ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ವಿಜಯಪುರ ಜಿಲ್ಲೆ ನೋಡೋದಾದ್ರೆ ಸ್ನೇಹಿತರೆ 280 ಕೋಟಿ ಹಣ ಬಿಡುಗಡೆ ಆಗಿದೆ. 1.1 ಲಕ್ಷ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆ ನೋಡೋದಾದ್ರೆ ಸ್ನೇಹಿತರೆ 260 ಕೋಟಿ ಹಣ ಬಿಡುಗಡೆ ಆಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 95,000 ರೈತರಿಗೆ ಹಣ ತಲುಪ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ರಾಯಚೂರು ಜಿಲ್ಲೆ ಇದು 300 ಕೋಟಿ ಹಣ ಬಿಡುಗಡೆ ಆಗಿದೆ. ಹೌದು ಸ್ನೇಹಿತರೆ, ರಾಯಚೂರು ಜಿಲ್ಲೆಯಲ್ಲಿ 300 ಕೋಟಿ ಹಣ ಬಿಡುಗಡೆ ಆಗಿದೆ. 1.3 ಲಕ್ಷ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಕೊಪ್ಪಳ ಜಿಲ್ಲೆ ಇದು ನೋಡೋದಾದ್ರೆ ಸ್ನೇಹಿತರೆ 210 ಕೋಟಿ ಬಿಡುಗಡೆ ಆಗಿದೆ. 90,000 ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಧಾರವಾಡ ಜಿಲ್ಲೆ ಇದು 190 ಕೋಟಿ ಹಣ ಬಿಡುಗಡೆ ಆಗ್ತಾ ಇದೆ. 80,000 ರೈತರಿಗೆ ಹಣ ಜಮಾವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಬೆಳಗಾವಿ ಜಿಲ್ಲೆ ನೋಡೋದಾದ್ರೆ 350 ಕೋಟಿ ಹಣ ಬಿಡುಗಡೆ ಆಗಿದೆ. 1.4 ಲಕ್ಷ ರೈತರಿಗೆ ಈ ಒಂದು ಲಾಭ ಸಿಗ್ತಾ ಇದೆ. ಹಾವೇರಿ ಜಿಲ್ಲೆ ನೋಡೋದಾದ್ರೆ ಸ್ನೇಹಿತರೆ ಹಾವೇರಿ ಜಿಲ್ಲೆ ಇದು 240 ಕೋಟಿ ಹಣ ಬಿಡುಗಡೆ ಆಗಿದೆ. 1 ಲಕ್ಷ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಗದಗ ಜಿಲ್ಲೆ ಇದು ನೋಡೋದಾದ್ರೆ 170 ಕೋಟಿ ಹಣ ಬಿಡುಗಡೆ ಆಗ್ತಾ ಇದೆ. 70,000 ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ತುಮಕೂರು ಜಿಲ್ಲೆ ಇದು 220 ಕೋಟಿ ಹಣ ಬಿಡುಗಡೆ ಆಗ್ತಾ ಇದೆ. 85,000 ರೈತರಿಗೆ ಲಾಭ ಸಿಗ್ತಾ ಇದೆ. ದಾವಣಗೆರೆ ಇದು ನೋಡೋದಾದ್ರೆ 200 ಕೋಟಿ ಹಣ ಬಿಡುಗಡೆ ಆಗ್ತಾ ಇದೆ. 75,000 ರೈತರಿಗೆ ಹೆಚ್ಚಿನ ಲಾಭ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ನೋಡೋದಾದ್ರೆ 180 ಕೋಟಿ ಹಣ ಬಿಡುಗಡೆ ಆಗಿದೆ. 65,000 ರೈತರಿಗೆ ಈ ಒಂದು ಹಣ ತಲುಪ್ತಾ ಇದೆ. ಮೈಸೂರು ಜಿಲ್ಲೆ ನೋಡೋದಾದ್ರೆ 150 ಕೋಟಿ ಹಣ ಬಿಡುಗಡೆ ಆಗಿದೆ. 60,000 ರೈತರಿಗೆ ಲಾಭ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮಂಡ್ಯ ಜಿಲ್ಲೆ ಇದು 140 ಕೋಟಿ ಹಣ ಬಿಡುಗಡೆ ಆಗಿದೆ. 55,000 ರೈತರಿಗೆ ಹೆಚ್ಚಿನ ಲಾಭ ಸಿಗ್ತಾ ಇದೆ. ಸ್ನೇಹಿತರೆ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಸಿಗುವಂತದ್ದು ಹಂತ ಹಂತವಾಗಿ ಪ್ರತಿಯೊಬ್ಬ ಕರ್ನಾಟಕದ ರೈತರಿಗೆ ಈ ಒಂದು ಲಾಭ ಸಿಗ್ತಾ ಇದೆ. ಸ್ನೇಹಿತರೆ, ನಿಮ್ಗೆ ಹಣ ಯಾವ ರೀತಿ ಬರುತ್ತದೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದ ನಂತರ ರಾಜ್ಯಕ್ಕೆ ಬರುತ್ತದೆ. ರಾಜ್ಯಕ್ಕೆ ಬಂದ ನಂತರ ವಿಮೆ ಕಂಪನಿಗೆ ಈ ಒಂದು ಹಣ ಜಮಾವಾಗುತ್ತದೆ. ವಿಮೆ ಕಂಪನಿಗೆ ಬಂದ ನಂತರ ನಿಮ್ಗೆ ಈ
ಒಂದು ಹಣವನ್ನು ವಿಮೆ ಕಂಪನಿಯವರು ಹಾಕಲಾಗುತ್ತದೆ. ಇನ್ಸೂರೆನ್ಸ್ ವೆರಿಫಿಕೇಶನ್ ಈ ಒಂದು ಹಣ ಜಮಾವಾಗುತ್ತದೆ. ಡಿಬಿಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ಫಸಲ ಬಿಮಾ ಯೋಜನೆಯ ಪೋರ್ಟಲ್ ನಲ್ಲೂ ಕೂಡ ನೀವು ಹಣವನ್ನು ಚೆಕ್ ಮಾಡಬಹುದು ಅಥವಾ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಚೆಕ್ ಮಾಡಬಹುದು. ನಿಮ್ಮ ಆಧಾರ್ ನಂಬರ್ ಬ್ಯಾಂಕ್ ಖಾತೆಗೆ ಲಿಂಕ್ ಇದ್ರೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಖಾತೆಗೆ ಲಿಂಕ್ ಇದ್ರೆ SMS ಮೂಲಕವೇ ನೇರವಾಗಿ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತದೆ. ಸ್ನೇಹಿತರೆ, ಇಲ್ಲಿ 2026ರ ದೊಡ್ಡ ಮಟ್ಟದ ಹಣ ಬಿಡುಗಡೆ ಆಗಿದೆ. ಇವಾಗ ನಾನು ಈ ಒಂದು 15 ಜಿಲ್ಲೆ ಲಿಸ್ಟ್ ಅನ್ನು ಕೂಡ ತಿಳಿಸಿದ್ದೇನೆ. 15 ಜಿಲ್ಲೆಗೆ ಬಂದ ನಂತರ ಉಳಿದ ಜಿಲ್ಲೆಗೂ ಬರುತ್ತದೆ. ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಜಮಾವಾಗುವಂತದ್ದು. ಈ ಒಂದು ಹಣವು ಯಾವ ಬೆಳೆಗೆ ಬರುತ್ತದೆ ಅಂತ ನೋಡೋದಾದ್ರೆ, ನಿಮ್ಮ ಬೆಳೆಯು ಸಂಪೂರ್ಣವಾಗಿ ನಾಶವಾಗಿರಬೇಕು ಮತ್ತು ನಿಮ್ಮ ಬೆಳೆಯು ಸಂಪೂರ್ಣವಾಗಿ ನಾಶವಾಗಿದ್ರೆ ಮತ್ತು 75 ಗಂಟೆ ಒಳಗಡೆ ನೀವು ಈ ಒಂದು ಮಾಹಿತಿಯನ್ನು ವಿಮೆ ಕಂಪನಿಯವರಿಗೆ ತಿಳಿಸಿದ್ರೆ ಖಂಡಿತವಾಗಿ ಕೂಡ ನಿಮಗೆ ಹಣ ಜಮಾವಾಗುತ್ತದೆ. ಈ ವರ್ಷ ಭತ್ತ ಬೆಳೆಗೆ ಮತ್ತು ರಾಗಿ ಬೆಳೆಗೆ ಸಿಗ್ತಾ ಇರುವಂತದ್ದು ಮತ್ತು ಎಣ್ಣೆ ಬೀಜಗಳಿಗೂ ಕೂಡ ಈ ಒಂದು ಹಣ ಸಿಗ್ತಾ ಇದೆ ಮತ್ತು ವಾಣಿಜ್ಯ ಬೆಳೆಗಳಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ. ಯಾವ ರೈತರು ಸಂಕಷ್ಟದಲ್ಲಿರುತ್ತಾರೋ ಅಂತ ರೈತರಿಗೆ ಈ ಒಂದು ವಿಮೆ ಕಂಪನಿಯಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಹಣವನ್ನು ನೀಡಲಾಗುತ್ತದೆ. ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಕೂಡ ಹಣ ತಲುಪುತ್ತದೆ. ನೀವು ಅರ್ಜಿ ಹಾಕಿದ್ರೆ ಖಂಡಿತವಾಗಿ ಕೂಡ ನಿಮಗೆ ಈ ಒಂದು ಹಣ ಬಂದು ತಲುಪುತ್ತದೆ. ಈ ಒಂದು ವರ್ಷದ ಮೊದಲನೇ ಫಸಲ ಬಿಮಾ ಯೋಜನೆ ಹಣ ನಿಮ್ಮ ಖಾತೆಗೆ ಜಮಾವಾಗ್ತಾ ಇದೆ. ಈ ವರ್ಷದ ಮೊಟ್ಟ ಮೊದಲಿಗೆ ಹೆಚ್ಚಿನವಾಗಿ ಹಣ ಬಿಡುಗಡೆ ಆಗಿದೆ. ಪ್ರತಿಯೊಬ್ಬ ರೈತರ ಖಾತೆಗೆ ಈ ಒಂದು ಹಣ ಜಮಾವಾಗುತ್ತದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ಕೂಡ ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಮತ್ತು ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿರಬೇಕು. ಹಾಗಿದ್ರೆ ಮಾತ್ರ ಸರ್ಕಾರದಿಂದ ಬಿಡುಗಡೆ ಆದ ನಂತರ ನಿಮ್ಮ ಖಾತೆಗೆ ಹಣ ಬಂದು ಜಮಾವಾಗುತ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಯಾರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ರೈತ ವಾಟ್ಸ್ಆಪ್ ಗ್ರೂಪ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ಖಂಡಿತವಾಗಿ ಬರುತ್ತದೆ ಅಂತ ಕೂಡ ಗೊತ್ತಾಗುತ್ತದೆ. ಮತ್ತು ಈ ಒಂದು ಜಿಲ್ಲೆ ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇದ್ರೂ ಕೂಡ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 1 ಎಕರೆಗೆ ಸ್ನೇಹಿತರೆ 1 ಎಕರೆಗೆ 20,000 ಹಣವನ್ನು ನೀಡಲಾಗುತ್ತದೆ. 2 ಎಕರೆಗೆ 40,000 ಬರುತ್ತದೆ. ಯಾವ ಜಿಲ್ಲೆಗೆ ಮತ್ತು ಎಷ್ಟು ಹಣ ಬಿಡುಗಡೆ ಆಗಿದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಇದೇ ರೀತಿ ಸರ್ಕಾರದ ಬಿಗ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆಗಿದ್ರೂ ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ. ಫಸಲ ಬಿಮಾ ಯೋಜನೆ ಹಣ ಆಗಿರ್ಬೋದು ಮತ್ತು PM ಕಿಸಾನ್ ಯೋಜನೆ 23ನೇ ಕಂತಿನ ಹಣವಾಗಿರ್ಬೋದು ಯಾವಾಗ ಬರುತ್ತದೆ ಮತ್ತು ಎಷ್ಟು ಹಣ ಬಿಡುಗಡೆ ಆಯಿತು ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸುತ್ತೇನೆ. ಸರ್ಕಾರದಿಂದ ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಮತ್ತು ಯಾವುದೇ ಒಂದು ಬಿಗ್ ಅಪ್ಡೇಟ್ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಈ ರೀತಿ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತದೆ. ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.